ನಮಸ್ಕಾರ ಸ್ನೇಹಿತರೆ. ಒಂದು ಮಾತು ನೆನಪಿಟ್ಟುಕೊಳ್ಳಿ, ನಿನ್ನನ್ನು ನೋಡಿ ನಗುವವರು 100 ಜನ ಇರಬಹುದು, ಆದರೆ ನಿನ್ನನ್ನು ಗೆಲ್ಲಿಸುವ ಒಬ್ಬ ವ್ಯಕ್ತಿ ಬೇಕು. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ನೀನೇ. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಒಂದು ಸಮಯ ಬರುತ್ತದೆ, ನನ್ನಿಂದ ಏನೂ ಆಗಲ್ಲ, ನಾನು ಎಷ್ಟೇ ಪ್ರಯತ್ನ ಮಾಡಿದರೂ ಯಶಸ್ಸು ಸಿಗಲ್ಲ, ನನ್ನನ್ನು ಯಾರೂ ಅರ್ಥ ಮಾಡಿಕೊಳ್ಳಲ್ಲ ಅಂತ ಅನಿಸುವ ಸಮಯ. ಆದರೆ ಅದೇ ಸಮಯದಲ್ಲಿ ನೀನು ಒಂದು ನಿರ್ಧಾರ ತೆಗೆದುಕೊಳ್ಬೇಕು. ನಾನು ಸೋಲಬಹುದು, ಆದರೆ ಈ ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ ಅಂತ. ನಿನ್ನ ಜೀವನದಲ್ಲಿ ನಿನ್ನನ್ನು ಕೆಳಗೆ ಎಳೆಯುವವರು ಸಿಗುತ್ತಾರೆ. ಇದು ನಿನ್ನಿಂದ ಆಗಲ್ಲ ಅಂತ ಹೇಳ್ತಾರೆ. ನೀನು ಒಂದು ಹೆಜ್ಜೆ ಮುಂದೆ ಇಟ್ಟರೆ ಇದರಿಂದ ಏನು ಪ್ರಯೋಜನ ಅಂತ ಕೇಳ್ತಾರೆ. ನೀನು ದೊಡ್ಡ ಕನಸು ಕಂಡರೆ ನಿನ್ನ ಸಾಮರ್ಥ್ಯ ಅಷ್ಟಿಲ್ಲ ಅಂತ ಹೇಳುತ್ತಾರೆ. ಆದರೆ ನೆನಪಿಟ್ಟುಕೋ, ಅವರಿಗೆ ನಿನ್ನ ಕನಸು ಕಾಣೋದಿಲ್ಲ, ಅವರಿಗೆ ನಿನ್ನ ನೋವು ಗೊತ್ತಿಲ್ಲ, ನೀನು ಅನುಭವಿಸಿದ ಸೋಲು ಗೊತ್ತಿಲ್ಲ. ಹಾಗಾದರೆ ನಿನ್ನ ಭವಿಷ್ಯವನ್ನು ನಿರ್ಧರಿಸುವ ಹಕ್ಕು ಅವರಿಗೇಕೆ? ನಿನ್ನ ಜೀವನ ನಿನ್ನದು, ನಿನ್ನ ಕನಸು ನಿನ್ನದು, ನಿನ್ನ ಪ್ರಯತ್ನ ನಿನ್ನದು. ಹಾಗಾದರೆ ನಿರ್ಧಾರವು ನಿನ್ನದೇ ಆಗಬೇಕು. ಇವತ್ತು ನೀನು ಸಣ್ಣ ಜಾಗದಲ್ಲಿ ಇರಬಹುದು, ನಿನ್ನ ಬಳಿ ಹಣ ಕಡಿಮೆ ಇರಬಹುದು, ನಿನ್ನನ್ನು ಬೆಂಬಲಿಸುವವರು ಯಾರೂ ಇರದಿರಬಹುದು. ಆದರೆ ಪರವಾಗಿಲ್ಲ, ಸಣ್ಣ ಹೆಜ್ಜೆ ಕೂಡ ಮುಂದೆ ಹೋಗುವ ಹೆಜ್ಜೆಯೇ. ಒಂದು ದಿನದಲ್ಲಿ ಜೀವನ ಬದಲಾಗುವುದಿಲ್ಲ, ಆದರೆ ಪ್ರತಿದಿನ ಒಂದು ಸಣ್ಣ ಬದಲಾವಣೆ ಮಾಡಿಕೊಂಡರೆ ಒಂದು ದಿನ ನಿನ್ನ ಜೀವನವೇ ಬದಲಾಗಿರುತ್ತದೆ. ಇವತ್ತು 1 ಗಂಟೆ ಕಲಿತುಕೋ, ನಾಳೆ ಇನ್ನೊಂದು ಹೆಜ್ಜೆ ಮುಂದೆ ಹೋಗು. ಇವತ್ತು ಬಿದ್ದರೆ ನಾಳೆ ಎದ್ದು ನಿಲ್ಲು. ಬೀಳುವುದು ತಪ್ಪಲ್ಲ, ಬಿದ್ದ ಮೇಲೆ ಎದ್ದು ನಿಲ್ಲದೆ ಇರುವುದು ಮಾತ್ರ ತಪ್ಪು. ಜೀವನದಲ್ಲಿ ಸೋಲು ಬಂದಾಗ ಕೆಲವರು ತಮ್ಮ ಕನಸನ್ನೇ ಬಿಟ್ಟು ಬಿಡುತ್ತಾರೆ. ಆದರೆ ಗೆಲ್ಲುವವರು ಏನು ಮಾಡುತ್ತಾರೆ ಗೊತ್ತಾ? ಅವರು ಸೋಲಿನಿಂದ ಪಾಠ ಕಲಿಯುತ್ತಾರೆ. ಎಲ್ಲಿ ತಪ್ಪಾಯಿತು, ಇದನ್ನು ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ತಮ್ಮನ್ನೇ ತಿದ್ದಿಕೊಳ್ಳುತ್ತಾರೆ. ಮತ್ತೆ ಪ್ರಯತ್ನಿಸುತ್ತಾರೆ, ಮತ್ತೆ ಬೀಳುತ್ತಾರೆ, ಮತ್ತೆ ಎದ್ದು ನಿಲ್ಲುತ್ತಾರೆ. ಕೊನೆಗೆ ಅವರನ್ನು ನೋಡಿ ನಗುತ್ತಿದ್ದವರೇ ಅವರ ಯಶಸ್ಸನ್ನು ನೋಡಿ ಚಪ್ಪಾಳೆ ತಟ್ಟುತ್ತಾರೆ. ಆದ್ದರಿಂದ ಯಾರಾದರೂ ನಿನ್ನನ್ನು ಕಡಿಮೆ ಮಾಡಿದರೆ ಬೇಸರ ಪಡಬೇಡ. ಯಾರಾದರೂ ನಿನ್ನನ್ನು ಕನಸನ್ನು ನೋಡಿ ನಗುತ್ತಿದ್ದರೆ ನಗಲು ಬಿಡು. ಯಾಕಂದರೆ ಇವತ್ತು ಅವರು ನಿನ್ನ ಪ್ರಯತ್ನವನ್ನು ನೋಡಿ ನಗುತ್ತಿದ್ದಾರೆ, ನಾಳೆ ಅವರು ನಿನ್ನ ಫಲಿತಾಂಶವನ್ನು ನೋಡುತ್ತಾರೆ. ನಿನಗೆ ಬೇಕಾಗಿರುವುದು ಎಲ್ಲರ ಒಪ್ಪಿಗೆ ಅಲ್ಲ, ನಿನಗೆ ಬೇಕಾಗಿರುವುದು ನಿನ್ನ ಮೇಲಿನ ನಂಬಿಕೆ. ಒಮ್ಮೆ ನೀನು ನಿನ್ನನ್ನೇ ನಂಬಲು ಶುರು ಮಾಡಿದರೆ ನಿನ್ನ ಭಯ ಕಡಿಮೆಯಾಗುತ್ತದೆ, ನಿನ್ನ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ, ನಿನ್ನ ಹೆಜ್ಜೆಗಳು ಗಟ್ಟಿಯಾಗುತ್ತವೆ. ಮತ್ತು ಒಂದು ದಿನ ನೀನು ಹಿಂದೆ ತಿರುಗಿ ನೋಡಿದಾಗ ಅಂದು ನಾನು ಬಿಟ್ಟು ಕೊಟ್ಟಿದ್ದರೆ ಇವತ್ತು ಈ ಜಾಗದಲ್ಲಿ ಇರ್ತಿರಲಿಲ್ಲ ಅಂತ ಅನಿಸುತ್ತದೆ. ಆದ್ದರಿಂದ ಇವತ್ತು ನಿನ್ನ ಪರಿಸ್ಥಿತಿ ಹೇಗಿದೆ ಅನ್ನೋದಕ್ಕಿಂತ ನಾಳೆ ನೀನು ಎಲ್ಲಿರಬೇಕು ಅನ್ನೋದರ ಬಗ್ಗೆ ಯೋಚಿಸು. ನಿನ್ನ ಬಳಿ ಏನಿಲ್ಲ ಅನ್ನೋದನ್ನು ಲೆಕ್ಕ ಹಾಕಬೇಡ, ನಿನ್ನ ಬಳಿ ಏನಿದೆ ಅನ್ನೋದನ್ನು ನೋಡು. ನಿನ್ನ ಬಳಿ ಸಮಯ ಇದೆ, ನಿನ್ನ ಬಳಿ ಯೋಚಿಸುವ ಶಕ್ತಿ ಇದೆ, ನಿನ್ನ ಬಳಿ ಕೆಲಸ ಮಾಡುವ ಕೈಗಳಿವೆ, ನಿನ್ನ ಬಳಿ ಕನಸು ಇದೆ. ಅದಕ್ಕಿಂತ ದೊಡ್ಡ ಸಂಪತ್ತು ಇನ್ನೇನು ಬೇಕು? ಹಾಗಾಗಿ ಇವತ್ತು ಒಂದು ಮಾತು ನಿನಗೆ ನೀನೇ ಹೇಳಿಕೊ. ನನ್ನನ್ನು ಯಾರೂ ನಂಬದಿದ್ದರೂ ಪರವಾಗಿಲ್ಲ, ನಾನು ನನ್ನನ್ನು ನಂಬುತ್ತೇನೆ. ನಾನು ನಿಧಾನವಾಗಿ ಹೋಗಬಹುದು, ಆದರೆ ನಿಲ್ಲುವುದಿಲ್ಲ. ನಾನು ಬೀಳಬಹುದು, ಆದರೆ ಮತ್ತೆ ಎದ್ದು ನಿಲ್ಲುತ್ತೇನೆ. ನನ್ನ ಕನಸು ದೊಡ್ಡದಾಗಿದೆ, ಆದ್ದರಿಂದ ನನ್ನ ಪ್ರಯತ್ನವೂ ದೊಡ್ಡದಾಗಿರುತ್ತದೆ. ಒಂದು ದಿನ ನಿನ್ನ ಕಷ್ಟಕ್ಕೆ ಬೆಲೆ ಸಿಗುತ್ತದೆ, ನಿನ್ನ ಕಣ್ಣೀರಿಗೆ ಅರ್ಥ ಸಿಗುತ್ತದೆ, ನಿನ್ನ ಪರಿಶ್ರಮಕ್ಕೆ ಫಲ ಸಿಗುತ್ತದೆ. ಆ ದಿನಕ್ಕಾಗಿ ಇವತ್ತು ನೀನು ಹೋರಾಡಬೇಕು. ಯಾಕಂದರೆ ನಿನ್ನ ಕತೆ ಇನ್ನೂ ಮುಗಿದಿಲ್ಲ, ನಿನ್ನ ಅತ್ಯುತ್ತಮ ಅಧ್ಯಾಯ ಇನ್ನೂ ಬರೆಯಬೇಕಿದೆ. ಆದ್ದರಿಂದ ಎದ್ದು ನಿಲ್ಲು, ನಿನ್ನ ಕನಸಿನ ಕಡೆ ನಡೆ. ಯಾರೇನು ಹೇಳುತ್ತಾರೆ ಅನ್ನೋದನ್ನು ಯೋಚಿಸಬೇಡ. ಒಂದು ದಿನ ನಿನ್ನ ಯಶಸ್ಸೇ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತದೆ. ನಂಬಿಕೆ ಇಟ್ಟುಕೋ. ನಿನ್ನ ಮೇಲೆ, ನಿನ್ನ ಪ್ರಯತ್ನದ ಮೇಲೆ ಮತ್ತು ನಿನ್ನ ಭವಿಷ್ಯದ ಮೇಲೆ ನೀನು ಮಾಡಬಲ್ಲೆ, ಖಂಡಿತ ಮಾಡಬಲ್ಲೆ. ಒಂದು ದಿನ ನೀನು ಗೆಲ್ಲುತ್ತೀಯ, ಗೆದ್ದೇ ಗೆಲ್ಲುತ್ತೀಯ. ಧನ್ಯವಾದಗಳು ಸ್ನೇಹಿತರೆ. ಈ